ಪ್ರತಿ ವರ್ಷ ನವೆಂಬರ್ 1ಕ್ಕೆ ಹಳದಿ ಹಾಗೂ ಕೆಂಪು ಬಣ್ಣ ಹೊಂದಿದಂತಹ ಕನ್ನಡ ಧ್ವಜವನ್ನು ಹಾರಿಸಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆದರೆ ಈ ಕನ್ನಡ ಧ್ವಜದ ಹಿಂದಿನ ಇತಿಹಾಸ ನಿಮಗೆ ಗೊತ್ತಾ? ಸ್ನೇಹಿತರೆ, ನಮ್ಮ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕ ಧ್ವಜ ಬೇಕು ಎಂಬ ಕೂಗು ಕರ್ನಾಟಕದ ಏಕೀಕರಣ ಸಮಯದಿಂದ ಇತ್ತು. 1965ರಲ್ಲಿ ಈ ಕೂಗು ಜೋರಾಯಿತು. 1965ರಲ್ಲಿ ತಮಿಳಿನಲ್ಲಿ ಕಂಚಿ ತಲೈವನ್ ಎಂಬ ಸಿನಿಮಾ ತೆರೆಗೆ ಬರುತ್ತೆ. ಈ ಕಂಚಿ ತಲೈವನ್ ಎಂಬ ಸಿನಿಮಾದಲ್ಲಿ ನಮ್ಮ ಕರ್ನಾಟಕದ ಒಂದು ಧ್ವಜವನ್ನು ತುಳಿದು ಅವಮಾನ ಮಾಡುವ ರೀತಿಯಲ್ಲಿ ತೋರಿಸಲಾಗುತ್ತೆ. ಇದರಿಂದ ರಾಜ್ಯಾದ್ಯಂತ ಕನ್ನಡಿಗರು ಸಿಡಿದೇಳ್ತಾರೆ. ರಾಜ್ಯಾದ್ಯಂತ ನಮ್ಮ ಕರ್ನಾಟಕಕ್ಕೆ ಒಂದು ಧ್ವಜ ಬೇಕು ಎಂಬ ಕೂಗು ಹೆಚ್ಚಾಗಿ 1966ರಲ್ಲಿ ಮೈಸೂರಿನಲ್ಲಿ ಕನ್ನಡಿಗರ ಮಹಾ ಸಮ್ಮೇಳನವೊಂದು ಏರ್ಪಡುತ್ತೆ. ಈ ಸಮ್ಮೇಳನದಲ್ಲೂ ಕೂಡ ನಮ್ಮ ಕರ್ನಾಟಕಕ್ಕೆ ಒಂದು ಧ್ವಜ ಬೇಕು ಎಂಬ ಕೂಗನ್ನು ಕನ್ನಡ ಮುಖಂಡರು ಪ್ರತಿಪಾದಿಸ್ತಾರೆ. ಇದನ್ನು ಅರಿತಂತಹ ಆಗಿನ ಕನ್ನಡ ಪಕ್ಷದ ಅಧ್ಯಕ್ಷರಾಗಿದ್ದಂತಹ ಎಂ ರಾಮಮೂರ್ತಿಯವರು ಕನ್ನಡ ಸಮ್ಮೇಳನದಲ್ಲಿ ಕರ್ನಾಟಕಕ್ಕೆ ಒಂದು ಹೊಸ ಧ್ವಜವನ್ನು ಘೋಷಿಸುತ್ತಾರೆ. ಈ ಧ್ವಜದಲ್ಲಿ 2 ಬಣ್ಣಗಳಿದ್ದವು, ಹಳದಿ ಹಾಗೂ ಕೆಂಪು. ಹಳದಿ ಬಣ್ಣವು ಶಾಂತಿಯ ಸ್ವರೂಪವಾದರೆ ಕೆಂಪು ಬಣ್ಣವು ಕ್ರಾಂತಿ ಹಾಗೂ ಧೈರ್ಯದ ಪ್ರತೀಕವಾಗಿದೆ. ಅಂದಿನಿಂದ ಇಂದಿನವರೆಗೂ ಈ ಧ್ವಜ ನಮ್ಮ ಕರ್ನಾಟಕದ್ದಾಗಿದೆ. ಇದೇ ರೀತಿಯ ಆಸಕ್ತಿಕರ ಮಾಹಿತಿಗಾಗಿ ನನ್ನ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿ.